ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರ ತಂದೆ ತಾಯಿ ಒಂದೊಳ್ಳೆ ಮಗ ಹುಟ್ಲಿ ನಮ್ಗೆ ಅಂತ 12 ವರ್ಷಗಳ ಕಾಲ ತುಂಬಾ ಕಠಿಣವಾಗಿರುವಂತ ವ್ರತಗಳನ್ನ ಆಚರಿಸಿ ಅನಂತೇಶ್ವರ ದೇವರ ಹತ್ರ ಬೇಡ್ಕೋತಾ ಇರ್ತಾರೆ. ಆಮೇಲೆ ಏನಾಗತ್ತೆ ಅಂದ್ರೆ ಉಡುಪಿಯಲ್ಲಿ ಮಕರ ಸಂಕ್ರಮಣ ಅಂದ್ರೆ ಸಂಕ್ರಾಂತಿ ಅಂತ ಏನ್ ಹೇಳ್ತೀವಿ, ಅದು ಭಾರಿ ಜೋರು ಉತ್ಸವ ಉಡುಪಿಯಲ್ಲಿ. ಅಂತ ಟೈಮಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ, ಅಂದ್ರೆ ಆಗಿನ್ನ ಉಡುಪಿ ಕೃಷ್ಣ ಇರಲ್ಲ, ಯಾಕಂದ್ರೆ ಶ್ರೀಮದಾಚಾರ್ಯರೇ ಇನ್ನ ಹುಟ್ಟಿರಲ್ಲ. ಆಗ ಅನಂತೇಶ್ವರ ಸನ್ನಿಧಾನದಲ್ಲಿ ಉತ್ಸವ ನಡೀತಾ ಇದೆ, ಮಕರ ಸಂಕ್ರಮಣ ಉತ್ಸವ. ಇದ್ದಕ್ಕಿದ್ದ ಹಾಗೇನೆ ಒಬ್ಬ ವ್ಯಕ್ತಿ ಮೇಲೆ ಅನಂತೇಶ್ವರ ದೇವರು ಬರ್ತಾರೆ. ಆ ವ್ಯಕ್ತಿನೋ ಹೆಳವ ಅಂತ ಹೇಳ್ತಾರೆ, ಅಂದ್ರೆ ಅಷ್ಟು ಕೈಕಾಲಲ್ಲಿ ಬಲ ಇರಲ್ಲ ಅವನಿಗೆ. ನಾರ್ಮಲ್ ಮನುಷ್ಯನ್ ತರ ಅಲ್ಲ, ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಏನ್ ಹೇಳ್ತೀವಿ, ದಿವ್ಯಾಂಗ ಅಂತ, ಆ ರೀತಿ ಇರ್ತಾನೆ ಅವನು. ಅವನು ತಕ್ಷಣ ಏನ್ ಮಾಡ್ತಾನಂತೆ, ನಾರ್ಮಲ್ ಜನಗಳಿಗೂ ಕೂಡ ಅದು ತುಂಬಾ ಕಷ್ಟ. ಆ ಫ್ಲಾಗ್ ಪೋಲ್ ಅಂತ ಏನ್ ಹೇಳ್ತೀವಿ, ಧ್ವಜಸ್ತಂಭ ಹತ್ತೋದು, ಅದ್ರಲ್ಲಿ ಅಂತವನು ಓಡ್ ಹೋಗಿ ಆ ಕಲ್ಲಿನ ಧ್ವಜಸ್ತಂಭ, ಬೇರೆ ಕಡೆ ಎಲ್ಲ ನಾವು ನೋಡಿರ್ತೀವಿ ಮೆಟಲ್ದು ಹೊದಿಕೆ ಹಾಕಿರ್ತಾರೆ, ಒಳಗಡೆ ಮರ ಇರುತ್ತೆ ಧ್ವಜಸ್ತಂಭದಲ್ಲಿ. ಆದ್ರೆ ಅನಂತೇಶ್ವರ ದೇವಸ್ಥಾನದ ಎದುರುಗಡೆ ಇರೋ ಧ್ವಜಸ್ತಂಭ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೋನ್, ಕಲ್ಲಿಂದೇ ರಥ ಅದು ಧ್ವಜಸ್ತಂಭ ಇರುವಂತದ್ದು. ಅದ್ರ ಮೇಲೆ ಸರಸರಸರ ಅಂತ ಹತ್ತತಾನಂತೆ. ಹೇಗ್ ಹತ್ತದ್ನೋ ಗೊತ್ತಿಲ್ಲ, ಯಾಕಂದ್ರೆ ಅನಂತೇಶ್ವರ ದೇವ್ರ ಮೈ ಮೇಲೆ ಬಂದಿದ್ರಲ್ಲ, ಹಾಗಾಗಿ. ಅದ್ರ ತುದೀಲಿ ನಿಂತ್ಕೊಂಡು ಆ ಫ್ಲಾಗ್ ಪೋಲ್, ಟಿಪ್ ಆಫ್ ದ ಫ್ಲಾಗ್ ಪೋಲ್ ಅನ್ನೋಂಥದ್ದು ಏನಿರುತ್ತೆ, ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಕ್ ಶುರು ಮಾಡ್ತಾನಂತೆ ಅವನು. ಎಲ್ರೂ ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ, ಯಾಕಂದ್ರೆ ಕೈ ಕಾಲ್ ಸರಿಗಿರೋರೇ ಅದನ್ನ ಹತ್ತಕ್ ಆಗೋದಿಲ್ಲ. ಅಂಥದ್ರಲ್ಲಿ ಇವನು ಹತ್ತಿ ಆ ತುದೀಲ್ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂದ್ರೆ, ಎರಡೂ ಕೈಯನ್ನ ಎತ್ತಿ ಹೇಳ್ತಾನಂತೆ ಅವನು. ಎಲ್ರಿಗೂ ಕೇಳೋರ್ ತರ ಹೇಳ್ತಾನೆ, ಎಲ್ಲಾರು ಕೇಳಿಸ್ಕೊಳ್ಳಿ, ಇಡೀ ಜಗತ್ತಿಗೆ ಹಿತವನ್ನ ಬಯಸುವ, ಅಂದ್ರೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಯಾರು ಬಯಸ್ತಾರೆ, ಸರ್ವಜ್ಞನಾಗಿರುವಂತವನು, ಸರ್ವಜ್ಞ ಅಂದ್ರೆ ಎಲ್ಲ ತಿಳ್ಕೊಂಡಿರುವಂತವನು ಅಂತ. ವಾಯುದೇವರು ಎಲ್ಲ ತಿಳ್ಕೊಂಡಿರೋ ಮಹಾನುಭಾವ ಅವನು. ಸದ್ಯದಲ್ಲೇ ಇಲ್ಲಿಂದ ಸ್ವಲ್ಪ ದೂರದಲ್ಲೇನೆ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಮುಂದೆ ಏನ್ ಮಾಡ್ತಾನೆ ಅವನು ಅದನ್ನ ಕೂಡ ಹೇಳ್ಬಿಡ್ತಾರೆ. ಬರೀ ಅವತಾರ ಮಾಡಿದ್ರೆ ಸಾಕ, ಅವನ್ ಏನ್ ಮಾಡ್ತಾನೆ, ಅವನ್ ಪ್ಲಾನ್ ಏನು ಅನ್ನೋಂಥದ್ದನ್ನು ಹೇಳ್ತಾರೆ. ತತ್ವಜ್ಞಾನ ಅಂದ್ರೆ ಫಿಲಾಸಫಿ ಅಂತ ಏನ್ ಕರಿತೀವಿ, ಈ ತತ್ವಜ್ಞಾನವನ್ನ ನಿಮ್ಮೆಲ್ರಿಗೂ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ ಅಜ್ಞಾನ ಅಂದ್ರೆ ನಮ್ಮಲ್ಲಿ ಸರಿಯಾಗಿರೋ ಜ್ಞಾನ ಇಲ್ಲ ಈಗ, ಆ ಜ್ಞಾನಕ್ಕೆಲ್ಲ ಕೊಳೆ ಮೆತ್ಕೊಂಡ್ಬಿಟ್ಟಿದೆ. ಏನೇನೋ ಹೇಳ್ತಾರೆ, ವೇದ ಸುಳ್ಳು ಅಂತ ಹೇಳ್ತಾರೆ, ಭಗವಂತನೇ ಇಲ್ಲ ಅಂತ ಹೇಳ್ತಾರೆ, ಭಗವಂತ ಇದಾನೆ ಅವನಿಗೆ ಆಕಾರ ಇಲ್ಲ ಅಂತಾರೆ, ನಾನೇ ಭಗವಂತ ಅಂತ ಹೇಳ್ತಾರೆ. ಈ ರೀತಿ ತುಂಬಾ ಎಲ್ಲ ಮಾತಾಡ್ತಾ ಇದಾರಲ್ಲ. ಹಾಗಾಗಿ ಅಜ್ಞಾನ ಅಂದ್ರೆ ಬುದ್ಧಿ ಇಲ್ಲ, ಜ್ಞಾನ ಅನ್ನೋಂಥದ್ದು ಇಲ್ಲ. ಆ ಜ್ಞಾನ ಇಲ್ಲದೆ ಇರೋದ್ರಿಂದ ಏನಾಗಿದೆ, ಅಂಧಕಾರ. ಅಂಧಕಾರ ಅಂದ್ರೆ ಕತ್ತಲು ಅಂತ, ಗಾಢ ಕತ್ತಲು. ಬರೀ ಕತ್ಲಲ್ಲ, ಗಾಢವಾಗಿರೋ ಕತ್ಲು. ಇವಾಗ ಸ್ಟ್ರೀಟ್ ಲೈಟ್ ಆನ್ ಆಗಿರುತ್ತೆ, ಮನೆ ಒಳಗಡೆ ನಾನು ಲೈಟ್ ಆರಿಸಿರ್ತೀನಿ, ಬಟ್ ಸಂಹೌ ಬೆಳಕಿಲ್ದೇ ಇದ್ರೂ ಕೂಡ ಐ ಕ್ಯಾನ್ ಮೇಕ್ ಔಟ್ ದ ಥಿಂಗ್ಸ್ ಅರೌಂಡ್ ಮೈ ಸೆಲ್ಫ್ ಏನಿದೆ ಅಂತ. ಯಾಕಂದ್ರೆ ಸ್ಟ್ರೀಟ್ ಲೈಟ್ ಎಲ್ಲೋ ಸ್ವಲ್ಪ ಡಿಸ್ಟಿಂಕ್ಟ್ ಇದ್ರಲ್ಲಿ ಬರ್ತಾ ಇದೆ ನನಗೆ. ಆದ್ರೆ ಗಾಢ ಅಂಧಕಾರ ಅಂದ್ರೆ ಏನು ಅಂದ್ರೆ, ಕತ್ಲು ಬಿಟ್ರೆ ಇನ್ನೇನೂ ಇಲ್ಲ, ಫುಲ್ ಡಾರ್ಕ್. ಅಂತ ಡಾರ್ಕ್ನೆಸ್ ಅಲ್ಲಿ ಮುಳುಗು ಹೋಗಿದ್ದಾರೆ ಜನಗಳು. ಯಾಕಂದ್ರೆ ಸರಿಯಾಗಿರೋ ಸ್ಪಿರಿಚುಯಾಲಿಟಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ, ಹಾಗಾಗ್ಬಿಟ್ಟಿದ್ದಾರೆ. ಅದ್ರಿಂದ ಪಾರ್ ಮಾಡ್ತಾನೆ ಆ ಹುಡುಗ, ಬರ್ತಾನೆ. ಅವನು ಸಾಮಾನ್ಯದವನಲ್ಲ, ಹುಟ್ಟೋನು. ನಿಮ್ಮನ್ನೆಲ್ಲ ಅದರಿಂದ ಪಾರು ಮಾಡ್ತಾನೆ. ಪಾರು ಮಾಡ್ತಾನೆ ಅಂದ್ರೆ ನಿಮ್ಮನ್ನೆಲ್ಲ ಒಳ್ಳೆ ರೀತಿಯಂತಾದಂತ ಜ್ಞಾನವನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ದುಃಖ ಆಗಿದೆ ನಮ್ಗೆ. ಯಾಕೆ ದುಃಖ? ಯಾವುದು ಸರಿ ಅಂತ ಗೊತ್ತಿಲ್ಲ, ಯಾವುದು ತಪ್ಪು ಅಂತ ಗೊತ್ತಿಲ್ಲ. ಸರಿಯಾಗಿರೋದನ್ನ ತಿಳ್ಕೋಬೇಕು ಅಂತ ಆಸೆ ಇದೆ, ಆದ್ರೆ ಸರಿಯಾಗಿರೋದನ್ನ ತಿಳಿಸ್ಕೊಡೋದಕ್ಕೆ ಜನಾನೇ ಇಲ್ಲ. ಅಂಥವ್ರಿಗೆ ಏನ್ ಮಾಡ್ಬೇಕು ಪಾಪ. ತುಂಬಾ ಒಳ್ಳೆಯವರು, ಸಜ್ಜನರು, ಆದ್ರೆ ನಮಗ್ ಸತ್ಯ ತಿಳ್ಕೋಬೇಕು ಅಂತ ಅವ್ರಿಗೆಲ್ಲ ಆಸೆ ಇದೆ, ಆದ್ರೆ ಸತ್ಯ ಗೊತ್ತಿರೋರೇ ಇಲ್ವೇ ಅವ್ರ ಹತ್ರ ಟೀಚರ್ಸು. ಹಾಗಿದ್ದಾಗ ಏನ್ ಮಾಡ್ತಾರೆ, ಅವನು ಬಂದು ನಿಮ್ಮನ್ನ ದುಃಖದಿಂದ ಪಾರು ಮಾಡ್ತಾನೆ, ನಿಮ್ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಡ್ತಾನೆ. ಇದು ಸತ್ಯ, ಇದು ಸತ್ಯ, ಕೇಳಿ ಕೇಳಿ ಅಂತ ಹೇಳಿ ಅವನು ಧ್ವಜಸ್ತಂಭದಿಂದ ಇಳಿದು ಬರ್ತಾನೆ. ಜನರಿಗೆಲ್ಲ ಗೊತ್ತಾಗತ್ತೆ ಇದು ಅನಂತೇಶ್ವರ ದೇವರು ಕೊಟ್ಟಿರುವಂತಹ ಸಂದೇಶ, ಇವನು ಮಾತಾಡಿರೋದಲ್ಲ. ಮಾತಾಡೋ ದೇವರು ಅನಂತೇಶ್ವರ ದೇವರು, ಅವರು ಕೊಟ್ಟಿರುವಂತ ಸಂದೇಶ. ನಮ್ ಇಷ್ಟಾರ್ಥ ಎಲ್ಲ ಇರುತ್ತೆ, ಇವ್ರ ಇಷ್ಟಾರ್ಥ ಏನೋ ಮನೆ ಬೇಕು, ಮಕ್ಕಳು ಬೇಕು ಅಲ್ಲ. ಇವ್ರ ಇಷ್ಟಾರ್ಥ ಏನು ಅಂದ್ರೆ, ಒಂದು ಸರಿಯಾಗಿರುವಂತಹ ಜ್ಞಾನ ಕೊಡೋ ಅಂತ ವ್ಯಕ್ತಿ ನಮಗ್ ಬೇಕು.
ಅವರೇ ಇಲ್ಲ, ಟೀಚರ್ಸ್ ಇಲ್ಲ, ಇರೋ ಟೆಕ್ಸ್ಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವೇದಗಳಿದೆ, ಉಪನಿಷತ್ಸ್ಗಳಿದೆ, ಪುರಾಣಗಳಿದೆ, ಬ್ರಹ್ಮಸೂತ್ರ ಇದೆ, ಮಹಾಭಾರತ ಇದೆ, ರಾಮಾಯಣ ಇದೆ, ಎಲ್ಲ ಇದೆ. ಆದ್ರೆ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಅರ್ಥ ಮಾಡಿಸೋರಿಲ್ಲ ನಮ್ಗೆ. ಆ ಕೊರಗಿತ್ತವ್ರ ಹತ್ರ. ಅವ್ರ ಇಷ್ಟ ಏನಿತ್ತು ಅಂದ್ರೆ ಇದನ್ನೆಲ್ಲ ಸರಿಯಾಗಿ ನಮಗೆ ಭಗವಂತನ ಬಗ್ಗೆ ಹೇಳ್ಕೊಡೋ ಅಂತವ್ರು ಒಬ್ರು ಬೇಕು ಅನ್ನೋಂತ ಇಷ್ಟ ಇತ್ತು. ಹಾಗಾಗಿ ಸದ್ಯದಲ್ಲೇ ನಮ್ಮ ಇಷ್ಟ ಇರೋದು ಕಾಲ ಬಂತಲ್ಲಪ್ಪ ಅಂತ ಹೇಳಿ ತುಂಬಾ ಖುಷಿ ಬೀಳ್ತಾರಂತೆ. ಆಮೇಲೆ ಇದಾಗಿ ಸ್ವಲ್ಪ ಸಮಯಗಳಲ್ಲಿ ವೇದವತಿ ಗರ್ಭಿಣಿ ಆಗ್ತಾಳೆ. ಆಶ್ವೀಜ ಮಾಸ ವಿಜಯದಶಮಿ, ವಿಜಯದಶಮಿ ನವರಾತ್ರಿ ಟೈಮಲ್ಲಿ ಬರುತ್ತಲ್ಲ ದಶಮಿ, ವಿಜಯದಶಮಿ, ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಅದೇ ಸಮಯದಲ್ಲಿ ಯಾವ ಮಗುಗೆ ಅವಳು ಜನ್ಮ ಕೊಡ್ತಾಳಲ್ಲ, ಅಟ್ ದ ಸೇಮ್ ಟೈಮ್ ಭಗವಂತ ಆಜ್ಞೆ ಮಾಡಿರ್ತಾನೆ, ಕಮಾಂಡ್, ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡಿರ್ತಾರೆ, ರಿಕ್ವೆಸ್ಟ್ ಮಾಡಿರ್ತಾರೆ. ಅವರಿಂದ ವಾಯುದೇವರು ಭೂಮಿಗೆ ಇಳಿದು ಬರ್ತಾರೆ. ಇಳಿದು ಬಂದು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದು ಅನಂತೇಶ್ವರನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ಮೇಲೆ ಅವರು ಪಾಜಕಕ್ಕೆ ಬರ್ತಾರೆ. ಮಧ್ಯಗೇಹ ಭಟ್ರು ಮನೆಗೆ ಬರ್ತಾರೆ ಪಾಜಕಕ್ಕೆ ಬಂದು. ಪಾಜಕ ಕ್ಷೇತ್ರ ಊರಿಗೆ ಬಂದು ಮಧ್ಯಗೇಹ ಭಟ್ರು ಮನೆಗೆ ಬರ್ತಾರೆ. ಆಗ್ತಾನೆ ವೇದವತಿ ಒಂದ್ ಮಗುನ ಹಡ್ದಿರ್ತಾಳಲ್ಲ, ಒಂದ್ ಪಾಪುಗೆ ಬರ್ತ್ ಕೊಟ್ಟಿರ್ತಾಳ ಅವಳು. ವಾಯುದೇವ್ರು ಆ ಮಗು ಹುಟ್ಟಬೇಕು ಅಂದ್ರೆ ಆ ಮಗು ಒಳಗಡೆ ಒಂದ್ ಜೀವ ಇರಬೇಕು. 9 months ಆ ಬೇಬಿ ವೇದವತಿ ಗರ್ಭದಲ್ಲಿ ಇತ್ತು. ಆ ಮಗು ಹುಟ್ಟಿದೆ ಅಂದ್ರೆ ಒಂದು ಜೀವ ಇದೆ. ಆ ಜೀವನ ಅವ್ರೇನ್ ಮಾಡ್ತಾರೆ, ಮಣಿಭದ್ರ ಅನ್ನುವಂತ ಜೀವ ಅದು. ಯಾರಿದ್ರು ಆ ಮಗು ಒಳಗಡೆ ಅಂದ್ರೆ ಮಣಿಭದ್ರ, ಕುಬೇರಂದು ಅಸಿಸ್ಟೆಂಟ್ ಸರ್ವೆಂಟ್, ಕುಬೇಂದ್ರದ್ದು ಸಹಾಯಕ. ಅವರು ಕುಬೇರನ್ ಭಕ್ತ ಕೂಡ ಅವನು. ವಾಯುದೇವ್ರ ಶಿಷ್ಯ ಆಗಿದ್ನಂತೆ ಅವನು. ಅಂದ್ರೆ ಸಾಕ್ಷಾತ್ ವಾಯುದೇವ್ರು ಏನ್ ಬಂದ್ರಿ ಇವಾಗ ಪಾಜಕಕ್ಕೆ, ಅವ್ರದ್ದು ಶಿಷ್ಯ, ಡಿಸೈಪಲ್, ಸ್ಟೂಡೆಂಟ್ ಆಗಿದ್ನಂತೆ ಅವನು. ಅವನನ್ನ ವಾಯುದೇವ್ರು ಏನ್ ಮಾಡ್ತಾರೆ, ದೇಹದಿಂದ ಹೊರಗಡೆ ಕಳಿಸ್ತಾರೆ. ಅವನು ವಾಯುದೇವರಿಗೆ ನಮಸ್ಕಾರ ಮಾಡಿ ವಾಯುದೇವರು ಹೇಳಿದ ಹಾಗೆ ಅವನ್ ಲೋಕಕ್ಕೆ ಅವ್ನು ವಾಪಸ್ ಹೊಟ್ಟೋಗ್ತಾನೆ. ಹಿ ವಾಸ್ ದೇರ್ ಇನ್ ದ, ಆ ಮಗು ಬಾಡಿ ಒಳಗಡೆ 9 months ಇದ್ದ. ಆಮೇಲಿಂದ ಅವನ್ ಲೋಕಕ್ಕೆ ಅವನು ವಾಪಸ್ ಹೋಗ್ತಾನೆ. ಅದೇ ದೇಹದಲ್ಲಿ ಲಾತವ್ಯ ಅನ್ನುವಂತ ರುಜುಗಳು ಕೂಡ ಇದ್ರಂತೆ. ರುಜುಗಣ ಅಂತ ಒಂದಿದೆ. ಆ ರುಜುಗಣಗಳೇನ್ ಮಾಡ್ತಾರೆ, ಆಸ್ ಪರ್ ದ ಸುಪೀರಿಯಾರಿಟಿ ಪ್ರಕಾರ ರುಜುಗಣಗಳು ಮುಂದೆ ಬರುವಂತ ವಾಯುದೇವರಾಗುವಂತವ್ರು. ವಾಯುದೇವರು ಬ್ರಹ್ಮನ್ ಪೊಸಿಷನ್ಗೆ ಹೋಗ್ತಾರೆ. ಆಗ ಬ್ರಹ್ಮನ್ ಪೊಸಿಷನ್ ವಾಯುದೇವರು ತುಂಬಿದ್ರು ಅಂದ್ರೆ ವಾಯುದೇವ್ರ ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ಲತವ್ಯ ಅನ್ನುವಂತಹ ರುಜುಗಳು ಬರ್ತಾರೆ. ಅದಕ್ಕೆ ಅಂತಾನೆ ರುಜು ಗಣ ಅಂತ ಇದೆ. ಗಣ ಅಂದ್ರೆ ಗ್ರೂಪ್ ಅಂತ, ಆ ಗುಂಪು. ಆ ಗುಂಪು ಏನಕ್ಕೆ ಅಂದ್ರೆ ವಾಯುದೇವರಾಗುವಂತ ಆಗೋ ಅರ್ಹತೆ ಇರುವಂತಹ ಗುಂಪದು. ಲತವ್ಯರು ಅನ್ನೋ ರುಜುಗಳು ವಾಯುದೇವರಿಂದ ಅವರೂ ಕೂಡ ನಮಸ್ಕಾರ ಮಾಡಿ ವಾಯುದೇವರಿಗೆ ತಮ್ಮ ಲೋಕಕ್ಕೆ ಹೋಗ್ತಾರೆ. ಹಾಗಾದ್ರೆ ಆ ಪಾಪು ಒಳಗಡೆ ಎರಡು ಜೀವ ಇತ್ತು, ಒಂದು ಮಣಿಭದ್ರ, ಮತ್ತೊಂದು ಲಾತವ್ಯ ಅಂತ. ಸೊ ಒಂದೇ ದೇಹದೊಳಗಡೆ 2 ಜೀವ ಇರಬಹುದು, ಜೀವ ದ್ವಂದ್ವ ಅಂತ ಹೇಳ್ತಾರೆ. ದ್ವಂದ್ವ ಅಂದ್ರೆ ಡ್ಯುಯಲ್ ಅಂತ. ಸೊ ಹೇಗೆ ಇದನ್ನ ಶ್ರೀಮದಾಚಾರ್ಯರು ತಮ್ಮ ಅವತಾರ ಕಾಲದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಈಗ ಪೂತನೆ ಅವಳು ಕೃಷ್ಣನ್ನ ಕೊಲ್ಲಬೇಕು ಅಂತ ಬಂದ್ಲು. ಕೃಷ್ಣನ್ಗೆ ವಿಷದ ಹಾಲು ಕೊಟ್ಲು, ಪಾಯ್ಸನ್ಡ್ ಮಿಲ್ಕ್ ಕೊಟ್ಲು. ಪೂತನೆನ ಕೃಷ್ಣ ಕೊಂದ. ಭಾಗವತದಲ್ಲಿ ಹೇಳ್ತಾರೆ ಪೂತನೆಗೆ ಮುಕ್ತಿ ಸಿಕ್ತು ಅಂತ. ಪೂತನೆಗೆ ಮುಕ್ತಿ ಸಿಕ್ತು ಅಂದ್ರೆ ಕೃಷ್ಣನ್ನ ಕೊಲ್ಲಕ್ ಬಂದವಳಲ್ವಾ ಅವಳು, ಕೃಷ್ಣಂಗ್ ವಿಷ ಹಾಕ್ದವಳಲ್ವಾ. ಕೆಟ್ಟದ್ ಮಾಡಿದವ್ರಿಗೆಲ್ಲ ಮುಕ್ತಿ ಸಿಕ್ಕೋ ಹಾಗಿದ್ರೆ ಬೆಟರ್ ಭಕ್ತಿ ಯಾಕೆ ಮಾಡ್ಬೇಕಲ್ವಾ. ದ್ವೇಷ ಮಾಡೋದು ಭಗವಂತನ್ ತುಂಬಾ ಈಸಿ. ಅಯ್ಯೋ ಏನಪ್ಪಾ ಭಗವಂತ ಕೊಟ್ಟಿದ್ಯಾ, ಹುಟ್ಟದಾಗ್ಲಿಂದ ನಮ್ಮನ್ ಹಿಂಗೆ ಇಟ್ಟಿದ್ಯಾ, ನಾನೊಂದ್ ಇರುವೆನ್ ಕೊಲ್ಲಿಲ್ಲ, ನನಗೆ ಎಷ್ಟು ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ಯಾ, ನೀನಿದ್ಯೋ ಇಲ್ವೋ, ನೀನೊಬ್ಬ ಏನಕ್ಕೂ ಇಲ್ಲ, ನಮಗ್ ಪ್ರಯೋಜನನೇ ಬಂದಿಲ್ಲ, ನೀನಿರೋದೇ ನಿಜ ಆಗಿದ್ರೆ ನನಗ್ ದುಃಖ ಕೊಡ್ತಾ ಇದ್ಯಾ. ಈ ತರ ಬೈಯೋದು ಭಗವಂತನ. ಬೈದ್ರೇನೆ ಚೆನ್ನಾಗಿರುತ್ತಲ್ವಾ ಮುಕ್ತಿಗೆ ಹೋಗೋದಿಕ್ಕೆ. ಭಗವಂತನ ಹೊಗಳೋರು ಯಾರೂ ಇಲ್ಲ. ಹೇ ಭಗವಂತ, ನಿನ್ನಿಂದ ನಾನು ಇಷ್ಟಾದ್ರೂ ಚೆನ್ನಾಗಿದ್ದೀನಲ್ಲಪ್ಪ ತಂದೆ. ಯಾರು ಹೇಳ್ತೀವಿ ಭಗವಂತಂಗೆ? ನೋ ಒನ್ ವಿಲ್ ಥ್ಯಾಂಕ್ ಭಗವಂತ, ವೆರಿ ರೇರ್. ಈ ತರ ಶ್ರೀಮದ್ ಆಚಾರ್ಯರ ತರದವ್ರು ಭಗವಂತಂಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಬಿಟ್ರೆ, ಮೋಸ್ಟ್ ಆಫ್ ಅಸ್ ಇನ್ ಕಾಮನ್ ವಿಲ್ ಬಿ ಬಿಸಿ ಭಗವಂತನ ಕಂಡಮ್ ಮಾಡೋದ್ರಲ್ಲಿ, ಕಂಪ್ಲೇಂಟ್ ಕೊಡೋದ್ರಲ್ಲೇ ಇರ್ತೀವಿ ಭಗವಂತನ್ಗೆ ಅಲ್ವಾ. ಸೊ ಹಾಗಿರೋದ್ರಿಂದ ಭಗವಂತನ ದ್ವೇಷ ಮಾಡಿದ್ರೆ ಮುಕ್ತಿಗೆ ಹೋಗೋದು ಈಸಿ ಅನ್ಕೋತೀನಿ ಅಂತ ಬರ್ಬೋದು ನಮ್ ತಲೆಗೆ. ಆದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ ಪೂತನೆಯಲ್ಲಿ 2 ಜೀವ ಇತ್ತು. ಒಂದು ತಾಟಕಿ, ರಾಮನ್ ಕಾಲದಲ್ಲಿ ರಾಮ ಕೊಂದಿದ್ದ ತಾಟಕಿನ, ರಾಮದೇವ್ರ ಅವತಾರ ಬಂದಾಗ. ಅಲ್ಲೂ ಸುಮ್ನೆ ಇರ್ಲಿಲ್ಲ, ದ್ವೇಷ ಬೆಳೆಸ್ಕೊಂಡ್ಲು. ಮತ್ತೆ ಪೂತನಿಯಾಗಿ ಹುಟ್ಟಿದ್ಲು ಕೃಷ್ಣಂಗ್ ತೊಂದರೆ ಕೊಡೋದಿಕ್ಕೆ. ಒಳಗಡೆ ಊರ್ವಶಿ ಕೂಡ ಇದ್ಲು, ಶಾಪಯುಕ್ತಳಾಗಿ. ಊರ್ವಶಿ ಅವಳ ಲೋಕಕ್ಕೆ ವಾಪಸ್ ಹೋಗ್ತಾಳೆ, ಸದ್ಗತಿ ಆಗತ್ತೆ.
ಅವಳು ಅಪ್ಸರಾ ಸ್ತ್ರೀ. ಇನ್ನು ತಾಟಕಿ ಎಲ್ಲಿ ಹೋಗ್ತಾಳೆ? ಅಂಧ ತಮಸ್ಗೆ ಹೋಗ್ತಾಳೆ. ಅವಳು ಕೆಟ್ಟದ್ ಮಾಡಕ್ ಬಂದಿದ್ದಲ್ವಾ, ಕೃಷ್ಣನ್ ಕೊಲ್ಲಬೇಕು ಅಂತ ಬಂದ್ಲು. ಪೂತನಿ ಕೃಷ್ಣನ್ ಸ್ಪರ್ಶ ಆದ್ರೆ ಸಾಕು ಭಗವಂತಂದು ಅನ್ನೋದಕ್ಕೋಸ್ಕರ ಅವಳಿದ್ಲು. ಹಾಗಾಗಿ ಒಳಗಡೆ ಇರೋ ಒಳ್ಳೆ ಜೀವಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟ ಭಗವಂತ, ಕೆಟ್ಟ ಜೀವಕ್ಕೆ ಕೆಟ್ಟ ರಿಸಲ್ಟ್ ಕೊಟ್ಟ ಭಗವಂತ. ದ್ವೇಷ ಮಾಡಿದವ್ರಿಗೆಲ್ಲ ಮುಕ್ತಿ ಕೊಡಂಗಿದ್ದಿದ್ರೆ ಇಷ್ಟೊತ್ತಿಗೆ ಮುಕ್ತಿಲಿರೋ ಜನಗಳೇ ಎಲ್ಲಿ ಹೋಗ್ಬೇಕಾಗಿತ್ತು. ಸೊ ದಿಸ್ ವಾಸ್ ದ ಸೀಕ್ರೆಟ್. ಇದನ್ನ ಶ್ರೀಮದ್ ಆಚಾರ್ಯರು ಅವರು ಹುಟ್ಟಿದಾಗ್ಲೇನೆ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಇನ್ನು ಇದಾದ್ಮೇಲೆ ಏನಾಯ್ತಂತೆ, ಹುಟ್ಟಿದ ಮಗು ಪಾಪ. ನಮ್ಮಲ್ಲೆಲ್ಲ ಒಂದು ಕ್ರಮ ಇದೆ, ಯಾರಾದ್ರೂ ತೀರ್ಕೊಂಡ್ರೆ ಗೋದಾನ ಮಾಡ್ತೀವಿ ಅವ್ರ ಹೆಸರಲ್ಲಿ. ಅದು ಮಾತ್ರ ಒಂಥರ ಪಾಪ್ಯುಲರ್ ಆಗಿರುವಂಥದ್ದು. ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ, ತೀರ್ಕೊಂಡ್ಮೇಲೆ ಗೋದಾನ ಮಾಡಿ ಬೇಡ ಅಂದಿಲ್ಲ. ಆದ್ರೆ ಆ ಹುಟ್ಟಿದ ಮಗುಗೆ ವಾಸುದೇವ ಅಂತ ಹೆಸರನ್ನ ಇಡ್ತಾರೆ ಮಧ್ಯಗೇಹ ಭಟ್ರು, ಅಂದ್ರೆ ಅವ್ರ ತಂದೆ. ವಾ ಅಂದ್ರೆ ಜ್ಞಾನ, ಅಸುದೇವ ಅಂತಂದ್ರೆ ಮುಖ್ಯ ಪ್ರಾಣದೇವರು ಅಂತ. ಅಂದ್ರೆ ವಾಸುದೇವ ಅಂದ್ರೆ ಜ್ಞಾನ ಕೊಡೋದಕ್ಕೋಸ್ಕರ ಅವತಾರ ಮಾಡ್ಕೊಂಡು ಬಂದಂತಹ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಅಂತ ಮಗು ಹಾಲು ಕುಡೀಲಿ ಪಾಪ. ಹಾಲು ನೋಡಿ, ಶ್ರೀಮದಾಚಾರ್ಯರ ತಂದೆ ಪ್ರವಚನ ಕೇಳಿಸ್ಕೊಳೋದಿಕ್ಕೆ ದೇವತೆಗಳೆಲ್ಲ ಬರ್ತಾ ಇದ್ರಂತೆ. ಬರೀ ಮನುಷ್ಯರಲ್ಲ, ದೇವತೆಗಳು ಬಂದು ಅವ್ರ ಪಾಠ ಕೇಳಿಸ್ಕೊತಾ ಇದ್ರು. ಆದ್ರೆ ಅವ್ರ ಮನೆಯಲ್ಲಿ ಮಗುಗೆ ಹಾಲು ಇಲ್ಲದೆ ಇರೋಷ್ಟು ಬಡತನ. ಮಗುಗೆ ಹಾಲು ಕುಡ್ಸಕ್ಕೆ ಹಸು ಇಲ್ಲ ಅವ್ರ ಮನೇಲಿ. ನಾವು ಸ್ಪಿರಿಚುಯಲಿ ರಿಚ್ ಆಗಿರಬಹುದು, ಅವರೆಲ್ಲ ಮೆಟೀರಿಯಲಿ ಕೂಡ ಶ್ರೀಮಂತರಾಗಿರ್ತಾರೆ ಅಂತ ಅಲ್ಲ. ಆದ್ರೆ ಸುಖವಾಗಿದ್ರವ್ರು ಯಾಕೆ? ಭಗವಂತನ ಸೇವೆ ಮಾಡ್ತಾ ಇದ್ರು. ಕೆಲವೊಂದು ಜನಕ್ಕೆ ಕೋಟಿ ಕೋಟಿ ಇರುತ್ತೆ ದುಡ್ಡು, ಆದ್ರೂ ಕೂಡ ಸುಖ ಇರಲ್ಲ. ಏನೋ ಕೊರತೆ ಕಾಡ್ತಾ ಇರುತ್ತೆ, ಇನ್ನೂ ಬೇಕು ಮತ್ತೂ ಬೇಕು, ಒದ್ದಾಡ್ತಾ ಇರ್ತಾರೆ. ಗ್ರೀಡಿನೆಸ್, ಅವ್ರಿಗೆ ಎಷ್ಟಿದ್ರೂ ತೃಪ್ತಿ ಅನ್ನುವಂಥದ್ದಿಲ್ಲ. ಸೊ ನಾವು ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಪೀಸ್ ಅನ್ನೋದನ್ನ ಹೊರಗಡೆ ಹುಡುಕ್ತಾ ಇದೀವಿ. ಇದು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಕ್ಕೋ ವಸ್ತು ಅಲ್ಲ. ವಿ ಹ್ಯಾವ್ ಟು ಸರ್ಚ್ ಫಾರ್ ದ ಪೀಸ್ ವಿತಿನ್. ನಮ್ಮಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರಬೇಕು. ನನ್ನ ಕರ್ಮದ ಪ್ರಕಾರ ಭಗವಂತ ಎಷ್ಟು ಬರಬೇಕೋ ಏನು ಬರಬೇಕೋ ಒಂದು ಚೂರು ಉಳಿಸ್ಕೊಳಲ್ಲ, ಕರೆಕ್ಟಾಗಿ ಕೊಡ್ತಾನೆ. ಕೊಡೋ ಟೈಮ್ಗೆ ಏನು ಕೊಡಬೇಕೋ ಎಷ್ಟು ಕೊಡಬೇಕೋ ಕೊಡ್ತಾನೆ. ಅದನ್ನ ನಾವು ತಿಳ್ಕೊಂಡು ಸ್ಯಾಟಿಸ್ಫೈ ಆಗಿದ್ದಾಗ ನಮ್ಮ ಜೀವನದಲ್ಲಿ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಅದರ್ವೈಸ್ ಅತೃಪ್ತಿ. ಇಲ್ಲಿ ಶ್ರೀಮದಾಚಾರ್ಯರ ತಂದೆ ಎಷ್ಟೆಲ್ಲ ದೇವತೆಗಳಿಗೆ ಬಂದಿದ್ರು ಕೂಡ ಅವರು ತೃಪ್ತಿಯಾಗಿದ್ರು. ಆದ್ರೆ ಮಗುಗೆ ಕುಡ್ಸಕ್ಕೆ ಹಾಲಿರ್ಲಿಲ್ಲ. ಅದನ್ನ ಯಾರೋ ಒಬ್ರು ದೊಡ್ಡವ್ರು ನೋಡಿದ್ರು, ಪಾಪುಗ್ ಹಾಲಿಲ್ಲ ಕುಡಿಯೋದಿಕ್ಕೆ, ಹಾಗಾದ್ರೆ ಒಂದು ಹಸುವನ್ನ ಗೋದಾನ ಮಾಡೋಣ ಅಂತ ಹೇಳಿ ಮಗು ಹಾಲು ಕುಡಿಯೋದಿಕ್ಕೆ ಗೋದಾನ ಮಾಡ್ತಾರಂತೆ. ಮೂಡಿಲ್ಲಾಯರು ಗೋದಾನ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯರಿಗೆ ಫಲ ಏನು? ವಾಟ್ ವಾಸ್ ದ ರಿಸಲ್ಟ್ ಹಿ ಗಾಟ್ ಅಂದ್ರೆ, ಅವ್ರಿಗೆ ತುಂಬಾ ವಯಸ್ಸಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ನಮಗೊಂದು ಅಂದಾಜು ಬರೋದಕ್ಕೆ ಒಂದು 85 ಇಯರ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಅವ್ರ ಮಗನ್ಗೆ ಮದ್ವೆ ಆಗಿರುತ್ತೆ. ಹಿ ವಿಲ್ ಬಿ ಆಫ್ ಅರೌಂಡ್ 25 to 30 year old. ಆದಾಗ ಇವರು ತೀರ್ ಹೋಗ್ತಾರೆ. ಸ್ವಲ್ಪ ದಿನ ಬಿಟ್ಟು ಅವರು ದೇಹತ್ಯಾಗ ಮಾಡ್ತಾರೆ. ಆಗ ಅವ್ರ ಮಗ ಆಗಿರ್ತಾನಲ್ಲ, 30 year old ಮಗ ಇರ್ತಾನಲ್ಲ, ಅವನ್ಗೆ ಮಗ ಆಗಿ ಹುಟ್ಟು ಬರ್ತಾರೆ ಇವರು. ಅಂದ್ರೆ ಅಜ್ಜನೇ ಮೊಮ್ಮಗ ಆಗ್ತಾನೆ, ಮಗನ ಮಗ ಆಗಿ ಹುಟ್ಟುತ್ತಾರೆ. ಆಗ ಅವರು ಶ್ರೀಮದಾಚಾರ್ಯರ ಶಿಷ್ಯರಾಗಿ, ಅಷ್ಟೊತ್ತಿಗೆ ಶ್ರೀಮದಾಚಾರ್ಯರು ಸ್ವಲ್ಪ ದೊಡ್ಡವರಾಗಿರ್ತಾರಲ್ಲ, ಶ್ರೀಮದಾಚಾರ್ಯರ ಶಿಷ್ಯರಾಗಿ ಶ್ರೀಮದಾಚಾರ್ಯರ ಹತ್ರ ಪಾಠ ಕೇಳಿ ಮೋಕ್ಷಕ್ಕೆ ಹೋಗ್ತಾರಂತೆ. ಶ್ರೀಮದಾಚಾರ್ಯರಿಗೆ ಒಂದು ಹಸುವನ್ನ ದಾನ ಕೊಟ್ಟಿದ್ದಕ್ಕೆ ಶ್ರೀಮದಾಚಾರ್ಯರು ಕೊಟ್ಟ ಫಲ ಮೋಕ್ಷ. ಅಂದ್ರೆ ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಕೇಳೋದ್ರಿಂದ ನಮಗೇನು ಫಲ ಸಿಕ್ಕತ್ತೆ ಅಂದ್ರೆ ಮೋಕ್ಷ. ಅಂದ್ರೆ ಕೇಳಬೇಕು ಅನ್ನೋ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು, ದೃಢತೆ ಇರಬೇಕು. ಆಗ್ಲೇನೆ ಮೋಕ್ಷ ಸಿಕ್ಕೋದು, ನಾಟ್ ಫಾರ್ ಟೈಮ್ ಪಾಸ್. ಇನ್ನು ಮಗುನ್ ಕರ್ಕೊಂಡು ದೇವಸ್ಥಾನಕ್ಕೆ ಒಂದು 3 ತಿಂಗಳ ತನಕ ಮಗುಗೆ ಸೂರ್ಯನ ಬೆಳಕು ತೋರಿಸಲ್ಲ ಯೂಶುವಲ್ ಆಗಿ. ಸೈಂಟಿಫಿಕಲಿ ಆಲ್ಸೋ ಅದು ಸ್ವಲ್ಪ ಪ್ರೂವ್ ಆಗ್ತಾ ಇದೆ. ಆ ವಯಸ್ಸಲ್ಲಿ ಆ ಮಗುಗೆ ಕಣ್ಣಿಗೆ ಅಷ್ಟು ತೀಕ್ಷ್ಣವಾಗಿರೋ ಬೆಳಕನ್ನೆಲ್ಲ ಕೊಡಬಾರ್ದು. ಆದ್ರೆ ಟ್ರಾಜಿಡಿ ಅಂದ್ರೆ, ಈಗ ಮಕ್ಕಳು ಹುಟ್ಟುತ್ತಾನೆ ಜಾಂಡೀಸು ಮತ್ತೊಂದು ಇನ್ನೊಂದು ಅಂತ ಹೇಳ್ಕೊಂಡು ಇನ್ಕ್ಯೂಬೇಟರ್ ಅಲ್ಲಿ ಇಡ್ತಾರೆ. ಆ ಕಣ್ಣು ಕೊರ್ಸೋ ತರ ಬೆಳಕಲ್ಲಿ ಆ ಮಗುನ ಇಟ್ಟಿರ್ತಾರೆ. ಅದು ತುಂಬಾ ಎಫೆಕ್ಟ್ ಆಗುತ್ತೆ ಮುಂದೆ ಮಗುಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ 3 ತಿಂಗಳಾದ್ಮೇಲೆ ಮಗುನ ಸೂರ್ಯನ ಹತ್ರ ಕರ್ಕೊಂಡು ಹೋಗ್ತಾರೆ, ಸೂರ್ಯನ ಬೆಳಕನ್ನು ತೋರಿಸ್ತಾರೆ.
ಹೇ ಸೂರ್ಯ ನೋಡಪ್ಪ ನಿನ್ನ ಮಗು ಇದು, ನೀನ್ ಕಾಪಾಡಬೇಕು. ಹೇ ಚಂದ್ರ ನಿನ್ನ ಮಗು ನೀನ್ ಕಾಪಾಡಬೇಕು. ಹೇ ಭಗವಂತ ನಿನ್ನ ಮಗು ಇದು, ನಿನ್ನ ಆಸ್ತಿ, ನೀನ್ ಕಾಪಾಡಬೇಕು ಅಂತ ಹೇಳಿ ಮಗುವನ್ನ ಅವ್ರಿಗೆಲ್ಲ ಒಪ್ಪಿಸ್ತಾರೆ. ಅವರು ಫಸ್ಟ್ ಕರ್ಕೊಂಬಂದು ದರ್ಶನ ಮಾಡಿಸ್ತಾರೆ. ಆ ರೀತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಆಗೆಲ್ಲ ಕಾಲ್ದಾರಿ, ರಾತ್ರಿ ಆಗ್ಬಿಟ್ಟಿದೆ, ಕತ್ಲಾಗ್ಬಿಟ್ಟಿದೆ. ಒಂದು ಭೂತ, ಫುಲ್ಲು ದೊಡ್ಡ ಗ್ಯಾಂಗ್ ಹೋಗ್ತಾ ಇದ್ದಾರೆ ಇವರು, ದೊಡ್ಡ ಗ್ರೂಪು. ಆ ಗ್ರೂಪಲ್ಲಿ ಒಂದು ಭೂತ ಬಂದು ಏನ್ ಮಾಡುತ್ತಂತೆ, ಒಬ್ಬಂಗ್ ಹೊಡೆದು ಬಿಡುತ್ತಂತೆ ಗ್ರೂಪಲ್ಲಿ ಇದ್ದವನ್ಗೆ. ಆಮೇಲೆ ಅವನ ಮೈ ಮೇಲ್ ಬರುತ್ತಂತೆ ಭೂತ, ಬಂದ್ ಹೇಳತ್ತಂತೆ, ಈ ಮಗು ಇದ್ದಿದ್ರಿಂದ ನೀವೆಲ್ಲ ಬದುಕಿದ್ರಿ, ಅಕಸ್ಮಾತ್ ಈ ಮಗು ಇರ್ಲಿಲ್ಲ ನಿಮ್ಮನ್ನೆಲ್ಲ ಕೊಂದು ಬಿಡ್ತಾ ಇದ್ದೆ ನಾನು. ಈ ಮಗು ಸಾಮಾನ್ಯ ಅಲ್ಲ, ಲೋಕೇಶ್ವರ ಈ ಮಗು ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೊಟ್ಟೋಗುತ್ತಂತೆ. ಸೊ ಶ್ರೀಮದಾಚಾರ್ಯರನ್ನ ನಾವು ನೆನೆಸ್ಕೊಂಡ್ವಿ ಅಂತಂದ್ರೆ, ಪ್ರಯಾಣ ಕಾಲದಲ್ಲಾಗಿರಬಹುದು, ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ, ನಮಗ್ ಗೊತ್ತಿಲ್ಲ ಅಲ್ಲ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಭೂತ ಏನ್ ನಮ್ ಕಣ್ಣಿಗೆ ಕಾಣಲ್ಲ, ಗಾಳಿ ರೂಪದಲ್ಲಿರುತ್ತೆ. ನಮ್ಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತಂದ್ರೆ ಶ್ರೀಮದ್ ಆಚಾರ್ಯರನ್ನ ನಾವು ಯಾವಾಗ್ಲೂ ನೆನೆಸ್ತಾ ಇರಬೇಕು. ಮಧ್ವ 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 ಹೇಳಕ್ಕೇನಂತೆ, ಇರೋ ಎರಡೇ ಎರಡು ಅಕ್ಷರದ್ದು. ನೋಡಿ, ಮಧ್ವ ಅನ್ನುವಂಥದ್ದು ನಾವು ಕಂಡುಹಿಡಿದಿರೋದಲ್ಲ, ವೇದಗಳಲ್ಲಿ ಇರುವಂತಹ ಹೆಸರು ಪದ ಇದು. ಬಳಿತ್ತ ಸೂಕ್ತ, ಋಗ್ವೇದದಲ್ಲಿರುವಂತಹ ಬಳಿತ್ತ ಸೂಕ್ತದಲ್ಲಿ ಮಧ್ವ ಅನ್ನೋ ನಾಮ ಉಲ್ಲೇಖ ಆಗಿದೆ. ಹಾಗಾಗಿ ವೆರಿ ಏನ್ಷಿಯಂಟ್ ಅದು ಅಂತ. ಇವರೇ ಲೋಕೇಶ್ವರ ಅಂತ ಹೇಳಿ ಆ ಭೂತ ನಮಸ್ಕಾರ ಮಾಡಿ ಹೋಗ್ಬಿಡತ್ತಂತೆ ಪಾಪುಗೆ. ಎಲ್ಲಾರ್ಗೂ ಆಶ್ಚರ್ಯ ಆಗತ್ತೆ. ಹಾಗಾಗಿ ಆ ಪಾಪು ಇದ್ದಿದ್ರಿಂದ, ಶ್ರೀಮದ್ ಆಚಾರ್ಯರು ಇದ್ದಿದ್ರಿಂದ, ಆ ವಾಸುದೇವ, ಪುಟಾಣಿ ವಾಸುದೇವ ಇದ್ದಿದ್ರಿಂದ ಅವ್ರಷ್ಟೂ ಜನ ಬದುಕಿದ್ರು. ಒಂದಿನ ತಾಯಿ ಮಗುಗೆ ಹಾಲು ಕುಡಿಸಿರ್ತಾಳೆ, ಕುಡಿಸ್ಬಿಟ್ಟು ಕಲ್ಯಾಣಿ ದೇವಿ ಮಗಳಿರ್ತಾಳಲ್ಲ, ಅವಳ ಹತ್ರ ನೋಡ್ಕೋ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿರ್ತಾಳಂತೆ. ತಾಯಿ ಏನ್ ಮಾಡ್ತಿರ್ತಾಳೆ ಗೊತ್ತಾ, 4-5 ಮನೆ ಕೆಲಸ ಮಾಡ್ತಾ ಇರ್ತಾಳಂತೆ ವೇದವತಿ. ಆ ಮನೆಗಳಿಗೆ ಹೋಗಿ ಅಡ್ಗೆ ಮಾಡುವಂಥದ್ದು, ಬೇರೆ ಕೆಲಸಗಳನ್ನ ಮಾಡ್ಕೊಡುವಂಥದ್ದು ಅಕ್ಕಪಕ್ಕದ ಮನೆಯಲ್ಲಿ. ಯಾಕಂದ್ರೆ ಏನಾದ್ರೂ ಒಂಚೂರು ಅಕ್ಕಿ ಕೊಡ್ತಾರೆ ಅಥವಾ ಇನ್ನೇನೋ ಬೆಳೆ ಕೊಡಬಹುದು, ಮನೆ ಸಾಗ್ಬೇಕಲ್ಲ. ಪ್ರವಚನ ಪುರಾಣ ಮಾಡಿದ ತಕ್ಷಣ ಎಲ್ಲರೂ ದುಡ್ಡು ಕೊಡ್ಬೇಕು ಅನ್ನೋವಂಥದ್ದು ಇಲ್ವಲ್ಲ. ಮನೆ ಸಾಗಿಸ್ಬೇಕು ಅಂದ್ರೆ ತಾಯಿ ಈ ರೀತಿ ಕಷ್ಟಪಡ್ತಾ ಇರ್ತಾಳೆ ಅವಳು. ಹಾಗೆ ಇದ್ದಾಗ ಒಂದ್ಸರಿ ಮಗು, ಆ ತಾಯಿ ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲ ಕರ್ಕೊಂಡು ಹೋಗಕ್ಕಾಗತ್ತಾ, ಮಗು ಕೆಲಸ ಮಾಡಕ್ ಬಿಡಲ್ಲ ಅಲ್ಲ. ಹಾಗಾಗಿ ಮಗಳ ಕೈಗೆ ಕೊಟ್ಟು ಹೋಗಿರ್ತಾಳೆ, ಕಲ್ಯಾಣಿ ದೇವಿ ಕೈಯಲ್ಲಿ. ಮಗು ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಆಗ ಮಗಳು ಪಾಪ ಚಿಕ್ಕವಳೆ, ಅವಳಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಏನ್ ಮಾಡೋದು, ಪಾಪ ಅಳ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಎತ್ತಿರುತ್ತೆ ಒಂದು ನೆಲ ಎಲ್ಲ ಉಳೋದಿಕ್ಕೆ ಅಂತ. ಒಂದು ಸಣ್ಣದೇನೋ ಒಂಚೂರು ನೆಲ ಇರುತ್ತೆ ಅವ್ರಿಗೆ, ಅವ್ರ ಪಾಡಿಗೆ ಅವ್ರು ಉಳ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳೋದಿಕ್ಕೆ. ಆ ಬೇಯಿಸಿರೋ ಹುರುಳಿನ ಆ ಮಗುಗೆ ತಿನ್ನಿಸ್ಬಿಡ್ತಾಳೆ. ಅಮ್ಮ ಅಪ್ಪ ಬರ್ತಾರೆ, ಅವ್ರಿಗೆ ಶಾಕ್ ಆಗಿ ಹೋಗುತ್ತೆ. ಹುರುಳಿ ತುಂಬಾ ಕಡಿಮೆ ಕ್ವಾಂಟಿಟಿಲಿ ತಿನ್ಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಹೀಟ್ ಅದು. ಹಾಗಿರದೆ ಇನ್ನು ಅಷ್ಟು ಪುಟಾಣಿ ಪಾಪು ಅದು ಅಷ್ಟೊಂದು ಬೇಯಿಸಿರೋ ಹುರುಳಿ ತಿನ್ಬಿಡ್ತಲ್ಲ, ಎತ್ತಿಗೆ ಎಷ್ಟೆಟ್ಟಿರ್ತಾರೆ ಒಂದು ಪಾತ್ರೆಗಟ್ಲೆ, ತಿನ್ಬಿಡ್ತಲ್ಲ ಅಂತ ಹೇಳಿ ಹೆದರ್ಕೊಂಡ್ಬಿಡ್ತಾರೆ. ಆದ್ರೆ ಮಗುಗೇನೂ ಆಗಿಲ್ಲ. ಯಾಕೆ? ವಾಯುದೇವರಾಗಿದ್ದಾಗ ಕಾಲಕೂಟ ವಿಷ ಕುಡಿದವರು. ನಮ್ಗೆಲ್ಲ ಫೇಮಸ್ ಆಗಿ ಶಿವ ಕುಡ್ದಿದ್ದಾನೆ ಅಂತ ನಮ್ಗೆಲ್ಲ ಗೊತ್ತಾಗತ್ತೆ ಕಾಲಕೂಟ ವಿಷವನ್ನ. ಆದ್ರೆ ಸಮುದ್ರ ಮಥನ ಕಾಲದಲ್ಲಿ ವಿಷ ಏನ್ ಬಂತು, ಯಾರು ಬೇಡ ಅನ್ಬಿಟ್ರು. ದೇವತೆಗಳು ನಮಗ್ ಬೇಡ, ರಾಕ್ಷಸರಿಗಂತೂ ಮೊದ್ಲೇ ಬೇಡ, ದೈತ್ಯರಿಗೆ. ಆಗ ಕುಡಿಯೋರು ಯಾರದನ್ನ? ಒಬ್ರಲ್ಲ ಒಬ್ರು ತಗೊಂಡ್ಲೇಬೇಕಲ್ಲ. ವಾಯುದೇವರು ಕಾಲಕೂಟ ವಿಷವನ್ನ ಕುಡ್ದಿರ್ತಾರೆ. ಆಗ ರುದ್ರದೇವರು ಹೇಳ್ತಾರಂತೆ, ಅಲ್ಲ ನಾನ್ ಕುಡಿತಾ ಇದ್ದೆ, ಯಾಕಂದ್ರೆ ನೀಲಕಂಠ ಅಂತ ಅವ್ರನ್ನ ಅದಕ್ಕೆ ಕರೆಯೋದು. ಅಲ್ಲ ನಾನ್ ಕುಡಿತಾ ಇದ್ನಲ್ಲ, ಯಾಕೆ ನೀವು ಬಿಡ್ಲಿಲ್ಲ ಅಂತ. ಒಂದು ಸ್ಯಾಂಪಲ್ ತಗೋ ಅಂತ ಹೇಳ್ತಾರೆ. ಬರೀ ಒಂದು ಹನಿ ಆ ವಿಷವನ್ನ ಕುಡ್ದಾಗ ದೇಹದೊಳಗಡೆ ಹೋಗಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕತ್ತಲ್ಲೇ ನಿಲ್ಲಿಸ್ಬಿಡ್ತಾರೆ ವಾಯುದೇವರು. ಅದಕ್ಕೆ ನೀಲಕಂಠ, ವಿಷಕಂಠ ಅಂತ ಹೇಳೋದು. ಯಾಕಂದ್ರೆ ಕಂಠದ ತನಕ ಬಂದು ನಿಂತು ಬಿಡ್ತದು, ಒಳಗಡೆ ಹೋಗಕ್ ಬಿಡ್ಲಿಲ್ಲ ವಾಯುದೇವರು. ಆ ಪವರ್ ಅದು ಕಾಲಕೂಟ ವಿಷಕ್ಕೆ. ಅದನ್ನ ಕುಡಿದ್ಬಿಟ್ಟು ಜೀರ್ಣ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಯಾರಿಗೂ ಕೂಡ, ವಾಯುದೇವ್ರನ್ನ ಬಿಟ್ಟು. ಅದಕ್ಕೆ ವಾಯುದೇವರೇ ಅದನ್ನ ಪಾನ ಮಾಡಿದ್ರು ಅನ್ನುವಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗೆ ಇದಾಯ್ತು. ಮಗು 1 ವರ್ಷ ವಯಸ್ಸಾಗಿತ್ತು, ಎತ್ತಿನ ಬಾಲ ಹಿಡ್ಕೊಂಡು ಹೊಟ್ಟೋಗ್ಬಿಡ್ತಂತೆ ಮಗು. ಅದೆಲ್ಲೋ ಹೋಯ್ತು ಅಲಿಯೋದಿಕ್ಕೆ ಎತ್ತು. ಇವರು ಅಲಿಯಕ್ ಹೊಟ್ಟೋಗ್ಬಿಟ್ಟಿದ್ದಾರೆ ವಾಸುದೇವ. ಅಪ್ಪ ಅಮ್ಮಂಗ್ ಗೊತ್ತೇ ಆಗಿಲ್ಲ, ಊರೆಲ್ಲ ಹುಡುಕ್ತಾರೆ. ಮಗು ಎಲ್ಲೋಯ್ತು, ಮಗು ಎಲ್ಲೋಯ್ತು, ಎಲ್ಲೋಯ್ತು ಎಲ್ಲೋಯ್ತು ಎಲ್ಲೋಯ್ತು, ಎಲ್ಲೂ ಸಿಗ್ಲಿಲ್ಲ ಮಗು. ತಲೆ ಕೆಟ್ಟೋಯ್ತಂತೆ ಇವ್ರಿಗೆ. ಬಾವಿಲೆಲ್ಲಾದ್ರೂ ಬಿದ್ದಿದ್ದು ಮಗು, ಯಾಕಂದ್ರೆ ಆ ಕಾಲದಲ್ಲಿ ಎಲ್ರ ಮನೇಲಿ ಬಾವಿ.
ಬಾವಿಲೆಲ್ಲಾದ್ರೂ ಬಿತ್ತ ಮಗು ಹಾಗಾದ್ರೆ ಅಂತ ಹೇಳಿ ಬಾವಿಲೆಲ್ಲ ಹುಡುಕ್ಸಿದ್ರಂತೆ. ಊರಲ್ಲಿರೋ ಬಾವಿ ಎಲ್ಲ ಹುಡುಕಿದ್ರು ಮಗು ಸಿಗ್ಲಿಲ್ಲ. ಸಂಜೆ ಎತ್ತು ಟೈಮ್ ಕರೆಕ್ಟಾಗಿ ಮನೆಗೆ ಬರುತ್ತಲ್ವಾ ಅದು ವಾಕಿಂಗ್ ಮಾಡ್ಕೊಂಡು, ಇವರು ಮಗು ಬಾಲ ಹಿಡ್ಕೊಂಡು ಬರ್ತಾ ಇದ್ರಂತೆ. ಆ ಮಗುನ್ ನೋಡಿ ಸದ್ಯ ಹೋದ ಜೀವ ಬಂದಂಗಾಯ್ತಂತೆ. ಅಪ್ಪ ಅಂತೂ ಇಂತೂ ಬಂದ ಇವನು ಮನೆಗೆ ಅಂತ. ಆ ಪಾಟಿ ತರ್ಲೆ ಆಗಿದ್ರು ಅವರು. ತುಂಬಾ ಪುಟಾಣಿ ಹುಡುಗ ಇದ್ದಾಗ ಈ ರೀತಿ ಲೀಲೆಗಳನ್ನೆಲ್ಲ ಅವರು ತೋರಿಸ್ತಾ ಇದ್ರು ಅನ್ನೋಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.